ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಿವತ್ತು ಮಸಾಲ ಪಾಪಡ್ ರೆಸಿಪಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಮಸಾಲ ಪಾಪಡ ಯಾವ ರೀತಿ ಇದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ, ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬಂದಿದೆ. ಇದು ನೀವು ಹಾಸ್ಟೆಲಲ್ಲಿ ಕೂಡ ಮಾಡ್ಕೊಳ್ಬೋದು. ತುಂಬ ಈಜಿ ರೆಸಿಪಿ. ನಾನಿಲ್ಲಿ ಹಲ್ದಿರಾಮ್ಸ್ ಅವರ ಉದ್ದು ಪಾಪಡ ತೊಗೊಂಡಿನಿ. ಇದನ್ನು ನಾನು ವಿತೌಟ್ ಆಯಿಲು ಬರೀ ಫ್ಲೇಮ್ ಮೇಲೆ ಪಾಪಡನ್ನ ಸುಟ್ಕೊಳ್ತೀನಿ. ನಾನಿಲ್ಲಿ ಜರಡಿ ತೊಗೊಂಡಿದ್ದೀನಿ. ಇದು ಏನಾದರೂ ಕರೆದಾಗ ತೆಗಿತೀವಲ್ಲ ನಾವು, ಅದನ್ನು ತೊಗೊಂಡಿದ್ದೀನಿ. ಅದರೊಳಗೆ ಇಟ್ಕೊಂಡು ಈ ಥರ ನೋಡಿ ಸುಟ್ಕೊಳ್ಳಿ. ಈ ಹಾಸ್ಟೆಲಲ್ಲಿ ಇರೋರು ಮೇಣಬತ್ತಿ ಹಚ್ಚಿ ಈ ಥರ ಸುಟ್ಕೊಳ್ಬೋದು. ತುಂಬ ಈಸಿ ಮೆಥಡಲ್ಲಿ ಈ ಥರ ನಾನು ಎಲ್ಲ ಪಾಪಡನ್ನು ಸುಟ್ಕೊಳ್ತೀನಿ. ಸುಟ್ಕೊಂಡ ನಂತರ ನೋಡಿ ಯಾವ ರೀತಿ ಚೆನ್ನಾಗಿ ಸುಟ್ಟಿದೆ ಅಂತ ನಿಮಗೆ ಕಾಣ್ತಿರ್ಬೋದು ವಿತೌಟ್ ಆಯಿಲು. ಇವಾಗ ನಾನು ಮಸಾಲೆ ಪಾಪಡ್ ಮಾಡೋಕ್ಕೆ ಏನೇನು ರೆಸಿಪಿ ತಗೊಂಡು ನೋಡಿ. ಇಂಗ್ರೀಡಿಯೆಂಟ್ಸು ಕೊರಿಯಂಡರು ಮತ್ತು ಚಾಪ್ಡ್ ಆನಿಯನ್, ಕುಕ್ಕುಂಬರು ಮತ್ತು ನಿಂಬೆಹಣ್ಣು, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇದನ್ನೆಲ್ಲ ತಗೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಟೊಮೆಟೊ ತಿನ್ನೋದಾದರೆ ಟೊಮೆಟೊನ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಟೊಮೆಟೊ ಸೇರಿಸ್ಕೊಂಡಿಲ್ಲ. ಟೊಮೆಟೊ ಸೇರಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೊಳ್ತೀನಿ. ನೋಡಿ ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ನೋಡಿ ನಿಂಬೆ ರಸನ ಹಿಂಡ್ಕೊಳ್ಳಿ. ಹಿಂಡ್ಕೊಂಡ ನಂತರ ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಾವು ಪಾಪಡನ್ನ ಸುಟ್ಟಿ ಇಟ್ಕೊಂಡಿದ್ದೇವಲ್ಲ, ಅದರ ಮೇಲೆ ಇದನ್ನೆಲ್ಲ ಹಾಕೊಳ್ಳೋಣ. ಒಂದೊಂದು ಪಾಪಡ್ ಮೇಲೆ ಎಲ್ಲನ ಹಾಕ್ಕೊಳ್ತಾ ಹೋಗೋಣ. ಇದು ಎಲ್ಲ ಮಿಕ್ಸ್ಚರ್ ಪಾಪಡ್ ಮೇಲೆ ಹಾಕಿದ ನಂತರ ಸಣ್ಣ ಸೇವ ಇರುತ್ತಲ್ಲ ಅದನ್ನು ಮೇಲೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಆ ಸೇವನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಸಣ್ಣ ಸೇವನ ಮೇಲೆ ಉದುರಿಸ್ಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಹಾಸ್ಟೆಲಲ್ಲಿರೋರಿಗೆ ತುಂಬ ಈಜಿ ರೆಸಿಪಿ ಅಂತ ಹೇಳ್ಬೋದು. ಇದೊಂಥರ ಹಾಸ್ಟೆಲ್ ಜುಗಾಡೆ. ಇದನ್ನು ಮನೆಯಲ್ಲಿ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ಮತ್ತು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಪ್ಲೀಸ್ ವಿಡಿಯೋನ ಫುಲ್ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.